ಪ್ರಿಯ ವೀಕ್ಷಕರೇ, ರಾಜಕೀಯ ಅಂದ್ರೇನೆ ಪೈಪೋಟಿ. ಪಕ್ಷ ಪ್ರತಿಪಕ್ಷಗಳ ನಡುವೆ ಸ್ಪರ್ಧೆ ಸಾಮಾನ್ಯ. ಇನ್ನು ಅಭ್ಯರ್ಥಿಗಳ ಗುರಿನೂ ಗೆಲುವು ಮಾತ್ರ ಆಗಿರುತ್ತೆ. ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆ ಅಬ್ಬರ ಕಡಿಮೆ ಏನೂ ಇಲ್ಲ ಬಿಡಿ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟೈಟ್ ಫೈಟ್ ಆದ್ರೂ ನಾವೇನೂ ಕಮ್ಮಿ ಇಲ್ಲ ಅಂತ ಆಮ್ ಆದ್ಮಿ ಪಾರ್ಟಿ ಸಹ ಸೆಡ್ಡು ಹೊಡೆದು ನಿಂತಿದೆ. ಅದರ ಒಂದು ಝಲಕ್ ಎಲ್ಲಿದೆ ನೋಡಿ. ಜನರ ಸೇವೆಗೆ ಜನಾರ್ದನ ಸೇವೆ, ಮೂಲಭೂತ ಸೌಕರ್ಯ ಕಲ್ಪಿಸೋದೇ ನಮ್ಮ ಕರ್ತವ್ಯ. ಬಿಜೆಪಿ ಕಾಂಗ್ರೆಸ್ಗೆ ಆಮ್ ಆದ್ಮಿ ಟಕ್ಕರ್, ಭ್ರಷ್ಟಾಚಾರ ರಹಿತ ಆಡಳಿತ ನಮ್ಮ ಮೂಲ ಮಂತ್ರ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣ ತಾಲೂಕು ಘೋಷಣೆ ಆದ್ಮೇಲೆ ಇದೇ ಮೊದಲ ಬಾರಿಗೆ ಪಟ್ಟಣ ಪಂಚಾಯತ್ ಚುನಾವಣೆ ಕಣ ಸಜ್ಜಾಗಿದೆ. ಸದ್ಯ ಪಟ್ಟಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಫೈಟ್ ಕೂಡ ಏರ್ಪಟ್ಟಿದೆ. ಈ ನಡುವೆ ಆಮ್ ಆದ್ಮಿ ಪಾರ್ಟಿ ಸಹ ಎಂಟ್ರಿಯನ್ನ ಕೊಟ್ಟಿದೆ. ಜನರ ಸೇವೆಯೇ ನಮ್ಮ ಗುರಿ, ಪಟ್ಟಣದ ಅಭಿವೃದ್ಧಿ ಮಾಡುವುದೇ ನಮ್ಮ ಪಕ್ಷದ ಸಿದ್ಧಾಂತ ಅಂತ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿದಿದೆ. ನೋಡಿ, ನಾವು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ತಮಗೆಲ್ಲೂ ತಿಳಿದಿರೋ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಹಲವಾರು ಸಾಧನೆಗಳು ಮಾಡಿದ್ದಾರೆ. ನಮ್ಮ ಸಾಧನೆಗಳಲ್ಲಿ ಉಚಿತ ನೀರು, ಕರೆಂಟು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣ, ವಿದ್ಯಾಭ್ಯಾಸ, ಆರೋಗ್ಯ ಸೇವೆಗಳು, ಮೊಹಲ್ಲಾ ಕ್ಲಿನಿಕ್ ಅಂತ ಹಲವಾರು ಕಡೆ ಪ್ರತಿ ಬೀದಿನಲ್ಲೂ ಕ್ಲಿನಿಕ್ ಅಂತ ತೆಗೆದಿದ್ದೀವಿ. ಅದಲ್ಲದೆ ಎಲ್ಲ ಕಡೆ CCTV ಕ್ಯಾಮ್ರಾ ಆಗಲಿ, ಹಲವಾರು ವ್ಯವಸ್ಥೆಗಳು, ಮನೆಗೆ ಬಾಗಿಲಿಗೆ ಜನನ ಮರಣ ಪತ್ರ, ಆದಾಯ ಪತ್ರ, ಜಾತಿ ಪ್ರಮಾಣ ಪತ್ರ, ಈ ಪತ್ರ ಆ ಪತ್ರ ಕೇವಲ 50 ರೂಪಾಯಿ ಶುಲ್ಕದಲ್ಲಿ, ಒಂದು ನಯಾ ಪೈಸಾ ಕೊಡದು, ಲಂಚ ಕೊಡದೆ ಎಲ್ಲ ಈ ಸಾರ್ವಜನಿಕ ಸೇವೆಗಳನ್ನ ತಲುಪಿಸಿದೀವಿ. ಎಲ್ಲ 7 ಗೆಲ್ತೀವಿ. ನಮಗೆ ಈಗೆಲ್ಲ ಪ್ರಚಾರ ಇನ್ನು ಇವತ್ತು ನಾಳೆ ಒಂದ್ ದಿವಸ ಇದೆ. ಪ್ರತಿ ಒಂದ್ ಮನೆಗೂ ನಾವು ಮುಟ್ಟಿ ಎಲ್ಲರಿಗೂ ನಮ್ಮ ತತ್ವ ನೀತಿ ಸಿದ್ಧಾಂತಗಳನ್ನ ಸ್ವಚ್ಛ ಗುಣಮಟ್ಟದ ಆಡಳಿತ ತಲುಪಿದೀವಿ. ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ. ಈ ಸತಿ ಖಂಡಿತ ನಾವು 7 ಗೆಲ್ತೀವಿ ಅಂತ ನನಗೆ ಆ ಭಗವಂತನ. ಸದ್ಯ ರಟ್ಟಿಹಳ್ಳಿ ಪಟ್ಟಣದ 15 ವಾರ್ಡ್ಗಳ ಪೈಕಿ ಆಮ್ ಆದ್ಮಿ 7 ವಾರ್ಡ್ಗಳಲ್ಲಿ ಸ್ಪರ್ಧೆಯನ್ನ ನಡೆಸಿದೆ. ಸ್ಪರ್ಧೆ ಮಾಡಿದ 7 ವಾರ್ಡ್ಗಳಲ್ಲಿ ನಾವು 5 ವಾರ್ಡ್ಗಳಲ್ಲಿ ನಮ್ಮ ಗೆಲುವು ಖಚಿತ ಅಂತ ಭರವಸೆಯನ್ನ ಸಹ ವ್ಯಕ್ತಪಡಿಸಿದ್ದೇವೆ. ಪಕ್ಷದ ಮುಖಂಡರಾದ ಸೀತಾರಾಮ್ ಅವರು ಹಗಲು ರಾತ್ರಿ ಎನ್ನದೆ ಪಟ್ಟಣದಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ತಮ್ಮ ಪಕ್ಷದ ಬಗ್ಗೆ ಜನರಿಗೆ ತಿಳಿ ಹೇಳ್ತಾ ಇದ್ದಾರೆ. ಎಎಪಿ ಪಕ್ಷಕ್ಕೆ ಈಗಾಗಲೇ ಪಟ್ಟಣದಲ್ಲಿ ಒಳ್ಳೆಯ ಬೆಂಬಲವೂ ಕೂಡ ಸಿಕ್ಕಿದೆ. ಎಲ್ಲಿವರೆಗೂ ಬಂದಿದ್ರಿ ಪ್ರಚಾರ? 13ನೇ ವಾರ್ಡಿಂದಾನು ಲಾಸ್ಟ್ ವಾರ್ಡ್ ಲಾಸ್ಟ್ ಎಂಡಿಂಗ್ ಮಟ್ಟನೂ ಜನ ಸಪೋರ್ಟ್ ಚೆನ್ನಾಗಿದೆ. ಜನ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ನಾನು 6ನೇ ವಾರ್ಡಿಂದ ಅಭ್ಯರ್ಥಿಗಳು 3ನೇ ವಾರ್ಡಿಗೆ ನಿಂತ್ಕೊಂಡು ನಾನು ಇಲ್ಲಿ ಎಲ್ಲ ಸ್ವಚ್ಛ ಮಾಡಕ್ಕೆ ಬಂದು ನಾನು ಕಸ ತಗೊಂಡು ಕಸಮಾರ್ಗಿ ತಗೊಂಡು ಎಲ್ಲ ಸ್ವಚ್ಛ ಮಾಡಬೇಕು ಅಂತ ಬಂದಿದ್ದು ನಾನು. ಸ್ಪರ್ಧೆ ಮಾಡಿದ 7 ವಾರ್ಡ್ಗಳಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಪ್ರಚಾರದ ಮೂಲಕ ಜನರಿಗೆ ತಮ್ಮ ಪಕ್ಷದ ಮೂಲ ಉದ್ದೇಶ ಏನು, ಗುರಿ ಏನು ಎಂಬುದನ್ನ ತಿಳಿಸ್ತಾ ಇದೆ. ತಮ್ಮ ವಾರ್ಡ್ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಕನಸನ್ನ ಕಂಡಿದ್ದಾರೆ ಅಭ್ಯರ್ಥಿಗಳು. ಈ ಅಭ್ಯರ್ಥಿಗಳ ಕನಸು ನನಸು ಮಾಡೋದು ಮತದಾರನ ಕೈಯಲ್ಲಿದೆ. ಒಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ನಡುವೆ ಆಮ್ ಆದ್ಮಿ ಪಕ್ಷ ಸಹ ತೀವ್ರ ಪೈಪೋಟಿಗೆ ನಿಂತಿದೆ. ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 2 ಕನ್ನಡ.